ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ನನ್ನ ಮಗ 4th ಸ್ಟ್ಯಾಂಡರ್ಡ್. ಸೊ ರೋಬೋಟಿಕ್ ಎಕ್ಸ್ಪೆರಿಮೆಂಟ್ ಮಾಡೋದು ಸೆಟ್ನ ಇದೆ. ಆ ಸೆಟ್ಟಲ್ಲಿ ಅವನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಈ ಸೆಟ್ನ ಓಪನ್ ಮಾಡಿದ್ದಾನೆ. ನೋಡಿ ಯಾವ ರೀತಿ ಮಾಡ್ತಾನೆ ಎಕ್ಸ್ಪೆರಿಮೆಂಟ್ ಅಂತ ತೋರಿಸ್ತೀನಿ, ಓಕೆನಾ? ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಅವನು ಹೇಗೆಲ್ಲ ಮಾಡ್ತಾನೆ ಅಂತ ನೋಡಿ. ಓಕೆ, ಬುಕ್ ಇದೆ, ಆ ಬುಕ್ ಮುಖಾಂತರ ನೋಡಿಕೊಂಡು ಅದನ್ನು ಕನೆಕ್ಟ್ ಮಾಡ್ತಾನೆ. ಇದೆಲ್ಲ ಮಾಡ್ತಾ ಇರೋದು ಆ ಕಡೆ ಸೈಡ್ ಇದೆಯಲ್ಲ ಅದು. ಸೊ ಒಂದು ಕನೆಕ್ಟರ್ ತೊಗೊಂಡ್ಬಿಟ್ಟು ಈ ರೀತಿ ಕನೆಕ್ಟ್ ಮಾಡ್ತಾ ಇದ್ದಾನೆ. ಹೀಗೆ ನೋಡ್ತಾ ಇರಿ. ಇವನು 4th ಸ್ಟ್ಯಾಂಡರ್ಡ್ ಅಲ್ವಾ? 4th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ತಾನೆ ಇರ್ತಾರೆ. ನಾನು ಯಾವುದೂ ಅಪ್ಲೋಡ್ ಮಾಡಿಲ್ಲ. ಈಗ ಅವನೇ ಹೇಳ್ದ, ನನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಮ್ಮ, ಅದನ್ನು ಅಪ್ಲೋಡ್ ಮಾಡು ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೋಸ್ಕರ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗೆಲ್ಲ ಕನೆಕ್ಟ್ ಮಾಡ್ತಾನೆ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ಏನು ಅನಿಸ್ತು ಅಂತ ನಮಗೆ ಕಮೆಂಟ್ ತಿಳಿಸಿ, ಓಕೆನಾ? ಬಟ್ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿಸೋದ್ರಿಂದ ಮಕ್ಕಳಿಗೆ ಆ್ಯಕ್ಟಿವಿಟಿ ಮೈಂಡ್ ಸೆಟ್ ಆಗುತ್ತೆ ಮತ್ತು ಕ್ರಿಯೇಟಿವ್ ಆಗ್ತಾರೆ ಮಕ್ಕಳು. ಅದು ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ. ನನ್ನ ಮಗನಿಗೊಂದು ತುಂಬ ಇಷ್ಟ ಈ ಥರ ಕ್ರಿಯೇಟಿವ್ ಮಾಡೋದು, ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಇಷ್ಟಪಟ್ಟು ಮಾಡ್ತಾನೆ. ಅದನ್ನು ನೋಡೋದಕ್ಕೂ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಅವನು ಹೇಗಿದೆಯೋ ಹಾಗೆ ಕನೆಕ್ಟರ್ ತೊಗೊಂಡು ಕನೆಕ್ಟ್ ಮಾಡ್ತಾಯಿದ್ದಾನೆ, ವೈರನ್ನು ಸೆಟ್ ಮಾಡ್ತಾಯಿದ್ದಾನೆ. ಇಲ್ಲಿ ನನ್ನ ಇನ್ನೊಬ್ಬ ಪುಟ್ಟ ಪಾಪು ಸ್ವಲ್ಪ ತರಲೆ ಮಾಡ್ತಾಯಿದ್ದಾನೆ. ಅವನಿಗೇನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆದರೂ ಕೂಡ ಆ ಡಿಸ್ಟರ್ಬೆನ್ಸಲ್ಲೂ ನಾನು ಕರ್ಕೊಂಡು ಹೇಗೋ ಒಂದು ವಿಡಿಯೋ ಮಾಡಿದ್ದೀವಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಮಾಡ್ತಾ ಇದ್ದಾನೆ. ಇನ್ನು ತುಂಬ ಎಕ್ಸ್ಪೆರಿಮೆಂಟ್ಸು ಮತ್ತು ಏನೇನೋ ಇತ್ತು, ಬಟ್ ನಾವು ಅದು ಯಾವುದು ತೋರಿಸ್ಲೇ ಇಲ್ಲ. ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದ ಕೂಡ ನೋಡೋಣ, ಮುಂದೆ ತೋರಿಸ್ಬೇಕು ಅಂತ ಅನಿಸಿದರೆ ಖಂಡಿತ ತೋರಿಸ್ತೀನಿ. ನೋಡಿ, ಆ ಸೈಡ್ ಈ ಸೈಡ್ ಇಳಿತಾನೆ ಇದ್ದಾನೆ. ಅವ್ನು ಬಿಡ್ತಾ ಇಲ್ಲ ಮಾಡೋದಕ್ಕೆ. ಆದರೂ ಮಾಡಿದ್ದೀವಿ. ಅಣ್ಣ ಅಂತ ಅವ್ನು ಹಿಂದೆನೇ ಹೋಗ್ತಾನೆ. ಪುಟ್ಟ ಪಾಪು ಅಲ್ವಾ, ಸೊ ಗೊತ್ತಾಗಲ್ಲ ಅದಕ್ಕೆ. ಅವನು ಹೇಳ್ಕೊಂಡು ಮಾಡ್ತಾನೆ ಇದ್ದಾನೆ. ಓಕೆ, ವೈರೆಲ್ಲ ಕನೆಕ್ಟ್ ಮಾಡ್ತಾ ಇದ್ದಾನೆ. ನೋಡಿ, ತೋರಿಸಿ, ನಿಮಗೆ ಕೂಡ ತೋರಿಸಿ ಅವನು ಕನೆಕ್ಟ್ ಮಾಡ್ತಾ ಇದ್ದಾನೆ. ಯಾವ ರೀತಿ ಬಲ್ಬ್ ಕನೆಕ್ಟ್ ಮಾಡಿದ್ದಾನೆ, ವೈರ್ಸ್ ಕನೆಕ್ಟ್ ಮಾಡ್ತಾ ಇದ್ದಾನೆ ನೋಡಿ. ಹೇಗೆ ಕನೆಕ್ಟ್ ಮಾಡ್ತಾನೆ ಮತ್ತು ಹೇಗೆ ಬಲ್ಬ್ ಆನ್ ಆಗುತ್ತೆ ಅದನ್ನು ನೋಡಿ. ತುಂಬ ಖುಷಿ ಆಗುತ್ತೆ ಆನ್ ಆದಾಗ. ಸೊ ಲಾಸ್ಟಲ್ಲಿ ಆನ್ ಆಗುತ್ತೆ. ಪಕ್ಕಾ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇವನು, ನಂಬಿಕೆ ಇದೆ. ನಿಮ್ಮ ಮಕ್ಕಳು ಹೀಗೇನಾ? 4th ಸ್ಟ್ಯಾಂಡರ್ಡ್ ಅವರು ನಿಮ್ಮ ಮನೇಲಿ ಇದ್ದರೆ ನಿಮ್ಮ ಮಕ್ಕಳು ಕೂಡ ಹೀಗೆ ಎಕ್ಸ್ಪೆರಿಮೆಂಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮಕ್ಕಳು ಕೂಡ ಹೀಗೆ ಆ್ಯಕ್ಟಿವ್ ಇರ್ತಾರೆ, ಅವ್ರಿಗೂ ಕೂಡ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಇಷ್ಟ ಅಂತ ತಿಳಿಸಿ. ನಿಮ್ಮ ಮಕ್ಕಳಿಗೆ ಹೀಗೆ ತೋರಿಸಿ, ಒಂದು ಮಕ್ಕಳು ವಿಡಿಯೋ ಮಾಡೋದನ್ನು ತೋರಿಸಿ. ಅವ್ರಿಗೂ ಕೂಡ ಮೋಟಿವೇಶನ್ ಆಗುತ್ತೆ. ಅಂದರೆ ಈ ಥರ ಮಾಡಬಹುದು ಅಂತ ಅನಿಸುತ್ತೆ, ನಾನು ಮಾಡ್ತೀನಿ ಅಮ್ಮ ಅಂತ ಬರ್ತಾರೆ. ಅವರು ಕೂಡ ಏನೋ ಒಂದು ಮಾಡಲಿ, ಅವರು ಕೂಡ ಈ ಥರ ಏನಾದರೂ ಒಂದು ಮಾಡಿಸಿದ್ರೆ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಚುರುಕಾಗ್ತಾರೆ. ಇದು ಒಂದು ಸ್ವಲ್ಪ ಆಟ ಆಡ್ದಂಗೆ ಅನಿಸುತ್ತೆ, ಅವ್ರಿಗೆ ಇಷ್ಟ ಆಗುತ್ತಲ್ವ. ತರಲೆ ಮಾಡೋದಿಲ್ಲ, ಸುಮ್ಮನೆ ಆಗ್ತಾರೆ ಅವಾಗ. ನೋಡಿ, ಅವನು ಕನೆಕ್ಟ್ ಮಾಡ್ತಾ ಇದ್ದಾನೆ, ಇದು ಹೇಳ್ತಾ ಇದ್ದಾನೆ. ಬಟ್ ಅದು ನಾನು ಈ ವಿಡಿಯೋದಲ್ಲಿ ಎಡಿಟ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಬ್ಯಾಟ್ರಿ ತೊಗೊಂಡು ಈಗ ಕನೆಕ್ಟ್ ಮಾಡ್ತಾ ಇದ್ದಾನೆ. ಆ ಬುಕ್ಕಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದಾನೆ.
ಹೇಗೆ ಆನ್ ಮಾಡ್ತಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋದು ಏನು ಅಷ್ಟೊಂದು ಈಸಿ ಏನಲ್ಲ. ಅದಕ್ಕೂ ಏನಿರಬೇಕು, ಗಮನ ಇರಬೇಕು ಮತ್ತು ಕ್ರಿಯೇಟಿವ್ ಮೈಂಡ್ಸೆಟ್ ಇರಬೇಕು. ನಾನು ಮಾಡಬೇಕು ಅಂತ ಇಷ್ಟ ಇರಬೇಕು. ಇದ್ದರೆ ಮಾತ್ರ ಮಾಡೋಕ್ಕಾಗೋದು, ಇಲ್ಲ ಅಂದರೆ ತೆಗೆದು ಬಿಸಾಕಿ ಓಡೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ಅದು ಹಾಗೆ ಕೆಲವು ಮಕ್ಕಳಿಗೆ ಇಷ್ಟ ಇರೋದಿಲ್ಲ, ಕೆಲವು ಮಕ್ಕಳಿಗೆ ಇಷ್ಟ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ಮಾಡೋದೇ ಬೆಟರ್. ಸೊ ನಾವು ಇರೋದಲ್ಲೇ ಕ್ರಿಯೇಟಿವ್ ಆಗಿ ಏನಾದರೂ ಮಕ್ಕಳಿಗೆ ತಿಳಿಸೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ ಫ್ಯೂಚರಲ್ಲಿ. ನನ್ನ ಅನಿಸಿಕೆ ಅದು ಅಷ್ಟೆ. ಓಕೆ, ನನ್ನ ಮಗ ಟ್ಯೂಷನ್ಗೆ ಹೋಗ್ತಾ ಇದ್ದ. ಬಟ್ ಆದ್ರೂ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಅಂದರೆ ವಿಡಿಯೋ ಮಾಡಮ್ಮ, ನಾನು ಮಾಡ್ತೀನಿ ಎಕ್ಸ್ಪೆರಿಮೆಂಟ್ ಅಂತ ಹೇಳಿಬಿಟ್ಟು ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಆಮೇಲೆ ಹೋಗ್ತೀನಿ ನಿಮಗೆ ತೋರಿಸ್ಬಿಟ್ಟು ಅಂತ ಹೇಳಿ ನನ್ನ ಒಂದು ವಿಡಿಯೋ ಮಾಡಿ ಹಾಕು ಅಂತ ಹೇಳಿ ಬಂದಿರೋದು. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಇದನ್ನು ಹೇಗೆ ಎಕ್ಸ್ಪೆರಿಮೆಂಟ್ ಫುಲ್ಫಿಲ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನೋಡಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಮಕ್ಕಳು ಏನಾದರೂ ಒಂದು ಕ್ರಿಯೇಟಿವ್ ಮಾಡಿದಾಗ ಆಗೋ ಖುಷಿನೇ ಬೇರೆ ಅಲ್ವಾ. ನೋಡಿ, ಲೈಟ್ ಆನ್ ಆಯಿತು. ಲೈಟ್ ಆನ್ ಆಯಿತು. ಕೊನೆಗೂ ನನ್ನ ಮಗ ಲೈಟ್ ಆನ್ ಮಾಡ್ದ. ಓಕೆ, ಇಷ್ಟ ಆಯ್ತಲ್ವ ಫ್ರೆಂಡ್ಸ್? ನೋಡಿ ಹೇಗೆ ಎಕ್ಸ್ಪೆರಿಮೆಂಟ್ ಆಯಿತು ಅಂತ ಹೇಳಿ, ಹೇಗೆ ಕನೆಕ್ಟ್ ಮಾಡ್ದ ಅದನ್ನು ನೋಡಿಕೊಂಡು ಮಾಡಿದ್ದಾನೆ. ಬಟ್ ಕೊನೆಗೂ ಲೈಟ್ ಆನ್ ಆಯಿತು. ಸೊ ಹ್ಯಾಪಿ ಆಯಿತು. ಓಕೆ, ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ ಕಮೆಂಟ್ ಮೂಲಕ. ಲೈಕ್, ಕಮೆಂಟ್, ಶೇರ್ ಮಾಡಿ.